ಇಲ್ಲಪ್ಪ, ಇನ್ನೂ ಬರಲ್ಲ. ಹೇಳಿದೆ ನಮ್ಮ ಪಾಪಣ್ಣಗೆ ಹೋಗಿ ಕರ್ಕೊಬಾ ಅಂತ. ಎಲ್ಲಿ ಹೇಳ್ದಾರ ಮಾತು ಕೇಳ್ತಾನೆ ಅಂತ. ಈಗ ಎಚ್ಚರ ಆದಮೇಲೆ ಬೆಳಕು ಬಿಟ್ಟ ಮೇಲೆ ಬರ್ದೇನು ಕರ್ಕೊಬರೋದುಂದೆ ಅಂತ ಹೇಳ್ದೆ. ಎಂತ ಮಾಡ್ತಿದ್ದಾರೆ ಇನ್ನು ಹಂಗಾರೆ? ಏನೋ ಅವತ್ತಿನ ಹಾಗೆ ಏನಾರು ಜಾಸ್ತಿ ಹಾಕಿದ್ದ ಎಂಥದ ಇಂಥದ ಅಂತ ಗೊತ್ತಿಲ್ಲ. ನಾನೇ ಹೋಗೋ ಸೈ ಏನಲ್ಲ, ಏನು ಗತಿ ಸಾಯೋದು. ಹಾಂ, ಓ ನಂಗೆ ಯಾನೇ ಮರ್ತು ಹೋಗಿದೆ ಮಾರ. ನನ್ನ ತಲೆಯಲ್ಲಿ 108 ಇರಕ್ಕೆ ಹೋಗಿ ಎಂತ ಇಲ್ಲ. ನಿಮ್ಮ ಹೆಸರೇಳ ಅಜ್ಜ ಮಾರ. ಕತ್ಲಿಗೆ ಪೇಟೆಗೆ ಹೋಗ್ಬತ್ತೀನಿ ಅಂತ ಹೋದಾರ ಏನು ತಗೊಂಡಿದ್ದು ಹೆಚ್ಚು ಆಗಿ ಹೋಗಿದ್ದ ಎಂಥದ ರಘುವೀರಣ್ಣರ ಮನೆಗೆ ಹೋಗಿದ್ರಂತೆ. ರಾತ್ರಿ ಅವ್ರು ಫೋನ್ ಮಾಡಿದ್ಮೇಲೆ ಗೊತ್ತು. ನಾನು ಕಾದು 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 ಇನ್ನು ಎಂತ ಮಾಡೋದು ಅಂತ ಏನು ಮಾಡಿದೆ. ಅಷ್ಟೊತ್ತಿಗೆ ರಘುವೀರಣ್ಣನ ಫೋನ್ ಬಂತು. ಅಲ್ಲ ಇಲ್ಲೇ ಮುಗಿಸ್ಕಿತೀವಿ, ನಾಳೆ ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಇಷ್ಟೊತ್ತಾದರೂ ಬರಲ್ಲ ಮಾರ. ಹಾಂ, ಎಂತ ಹೆಸರುಳಾಗಿ ಬರಲ್ಲ ಅಂತ ಕಾಫಿನೂ ಕುಡಿಲ್ಲನೋ ಕೇಳ್ತಿದ್ದೀರ? ಇಲ್ಲ, ಕಾಫಿ ಕುಡ್ದೀನಿ. ಖಾಲಿ ಕಾಫಿ ಕುಡ್ಕೊಂಡು ರಘುವೀರಣ್ಣನ ಮನೆಗೆ ಹೋದ್ಮೇಲೆ ಒಂದು ಧೈರ್ಯ, ಏನು ತೊಂದರೆ ಏನಾಗಲ್ಲ ಅಂತ. ಆದರೂ ಒಂಥರ ಜೀವನದಲ್ಲಿ ಹೆದರಿಕಲ್ಲಂದ್ರೆ ನಮ್ಮ ಪಾಪಣ್ಣಗೆ ಹೇಳ್ತೀನಿ ಹೋಗಿ ಕರ್ಕೊಬಾ ಅಂತ. ಅವ ಇಲ್ಲ, ಅಲ್ಲಿ ಹೆಂಗೆ ನಮ್ಮ ಅಕ್ಕ ತೋರ್ಸೋದು ಹೆಂಗೆ ರಘುವೀರಣ್ಣಗೆ ಹೋಗಿ ಅವ್ರು ಏನಂತಾರೇನೋ, ಹಿಂಗೆ ಮನೆಗೆ ತಂದು ಕೊಡೋಕ್ಕಾಗದೆ ಏನು ಅಂತ ಪ್ಯಾಟಿಗೆ ಕಳಿಸಿದ್ದೆ ಅಂತಾರೇನೋ. ನಾ ದಿನ ತಂದು ಕೊಟ್ಟರು ಇವ್ರು ಹಿಂಗೆ ಮಾಡ್ತಾರೆ, ನಾನೇನು ಮಾಡಲಿ ಅಂತ ಅವನಿಗೆ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂದು ಹೋಗಿದೆ. ಎಂತಕ್ಕಾಗಿ ಹಿಂಗೆ ಮಾಡ್ತಾರೆ ಅಂತ ನೋಡಲಿ ನೋಡೋಣ ಹೇಳಿ. ಅಲ್ಲ, ದಾರಿಲೇ ನಮ್ಮನೆ ಕಡೆ ಈಗ ಪೇಟೆಯಿಂದ ಬಂದ ಮೇಲೆ 3 ದಾರಿ ಬರ್ತದೆ. ಅಲ್ಲಿ ಒಂದು ಕಡೆ ನಮ್ಮನೆಗೆ ಹೋಗಿಸ್ಬೇಕು, ಒಂದು ಕಡೆ ರಘುವೀರಣ್ಣರ ಮನೆಗೆ ಹೋಗಿಸ್ಕೋತದೆ. ಅಲ್ಲಿ ಅಂತ ತರ್ಮರ ಆತೋ ಇಂಥದ್ದಂತ ಗೊತ್ತಿಲ್ಲ ನೋಡಿ. ತರ್ಮರ ಅಂದರೆ ಒಂದು ಕೆಲಸ. ಓ, ನಂಗೀಗ ಏನಕ್ಕೆ ಗೊತ್ತಾದೆ. ಹಾಂ ಹಾಂ, ಸಮ ಮತ್ತೆಂತ ಅಲ್ಲ ಮಾರ. 4 ಜಗ್ಮೀನು ಸಿಕ್ಕಿದ್ದು. ರಮ್ಮಿಗೆ ಕೊಡಿ ಬಚ್ಚಿದ ಮೀನು ಪಲ್ಯ ಅಂದರೆ ಭಾಳ ಆಸೆ. ಒಂಚೂರು ಕೊಟ್ಟು ಹೋಗೋರಲ್ಲೇ ರಘುವೀರಣ್ಣರ ಮನೆಗೆ ಕೊಟ್ಟು ಹೋಗಿ ಅವರು ಹೋಗಿ ಕೊಡ್ತಾರೆ ಅಂತ ಹೇಳ್ದೆ. ಎಂತ ಹೊತ್ತನೇ ಕೊಟ್ಟೋಗಿ ಅಂದಿನಿ. ಅಲ್ಲಿ ಕೊಡಕ್ಕಂತ ಹೋಗಿದ್ರಲ್ಲ, ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ತರ್ಮರಾಗ ಅಲ್ಲಿಗೆ ಹೋಗ್ಯಾರ. ಅಲ್ಲೇ ರಘುವೀರಣ್ಣ ಬರೋಕ್ಕೆ ಹೇಳಿದ್ರು. ಏನಾಗಿದೆ ಏನೋ ಮರ. ಹಾಂ, ಎಂತ ಮಾಡೋದು ಹೇಳಿ, ಈ ಮಕ್ಕಳಿಗೆ ನಾ ಅಷ್ಟು ಪ್ರೀತಿ ಹೇಳ್ತೀನಿ ಹೋಗುಂಚೆ ಕರ್ಕೊಬಾರ ಅಂತೇಳಿ ಮರ್ಯಾದೆ ಪಡಿಸ್ನೆ ಅಂತೇಳಿ ಕೂತಾನೆ. ಅಲ್ಲ, ಏನು ದಿನ ಹಿಂಗೆ ಮಾಡೋರಾದ್ರೆ ಅದಾರು ಒಂಥರ ಆಗ ವಯಸ್ಸಾಗಿದೆ, ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ ಏನೋ. ಮಕ್ಳಿಗೆ ಸಿಟ್ಟು ನೋಡಿ ಎಲ್ಲಿ ತನಕ ಅಂತ ಮರ್ಯಾದೆ ಅದರಲ್ಲೊಂದು ಅಂತ ನಂಗೆ ಕಂಡು ಬರೋಲ್ಲಪ್ಪ. ಹಿಂಗೆ ನಾನು ಇವ್ರಂಗೆ ಮಾಡಿದರೆ ಇಷ್ಟು ವರ್ಷ ಜೀವಗೂಡಿ ಇರ್ತಿದ್ರು ಅವರು. ಈಗ ಎಂತ ಒಬ್ಬರಿಗೊಂದ್ಸತಿ ಎಲ್ಲರೂ ಹಿಂಗೆ ಮಾಡ್ತಾರೆ. ಆವಾಗ ದಿನ ಬೆಳಗಾದ್ರೆ ಇದೇ ಕೆಲಸನೇ ಅಂದ್ಬಿಡಿ. ಅತ್ತೆಮ್ಮ ಮನೇಲಿ ಹಾದಿ ಕಾಯ್ತಾ ಕೂರೋರು. ಈಗ ನಾನೀಗ ಪಾಪಣ್ಣೆಲ್ಲರೂ ಹೊರಗೆ ಹೋದರೆ ನಂಗೆ ಉಣ್ಣಕ್ಕೆ ಗಂಟೆ ಕೆಳಗೆ ಇಳಿತದನೋ ಹಂಗೆಯ. ಮಗ ಮಾಡೋದು ತಪ್ಪು ಅಂತ ಗೊತ್ತು, ಆದರೆ ಎಂತ ಮಾಡ್ತೀರಿ, ಒಂದು ಮಗ ಬರಲಿ ಅಂತ. ಹಾಗಾಗಿ ಹೋಗಿ ಎಲ್ಲಿ ಆ ಗಿಡ್ನ ಮಟ್ಟ ಬುಡದಲ್ಲಿ ಎಲ್ಲಿ ಬಿದ್ದಿದ್ರು ಹೋಗಿ ಎಷ್ಟೋ ಸಾರಿಗೆ ಕರ್ಕೊಬಂದೇನೋ ಮಾಡಿದಕ್ಕೆ ನೋಡಿ. ಈಗಾರು ಒಂದು ಬುದ್ಧಿ ಬಂದದೆ ಅಂತ ಮಾಡೋಣ. ಒಂದ್ಸತಿ ಹೆದರ್ಸಿದ್ರು ಅಡಿಯಕ್ಕೆ ಬಂದರು, ಮತ್ತೊಂದ್ಸತಿ ಮಾಡಿದ ತಪ್ಪು ಅಂತ ಗೊತ್ತಾಗ್ತದೆ. ಹಾಂ, ಅವಾಗಲೂ ಹಿಂಗೆಯ ಕೊಡ್ದಾಗ ಮಾತ್ರ. ಬೆಳಗಾದ್ಮೇಲೆ ಏನೋ ಅತ್ತೆಮ್ಮ ನಮ್ಮನೆ ಬೈತಿದ್ರಲ್ಲ, ಮೂಗನಸ್ರು ಮುಂದಕ್ಕೆ ಹಾಕ್ತಿರ್ಲ. ಈಗ ಹೆಂಗೆ ಮಾಡ್ತಾರೋ ಹಂಗೆ, ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ, ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ ಅನ್ನೋದು ಹಿಂದೆ ಮುಂದೆ ಓಡಾಟ ಎಲ್ಲ ಮರ್ತೆ ಹೋಗಂಗೆ ಮಾಡಿಬಿಡೋರು. ಹಂಗಾತೈತಿ. ಈಗ ನಾ ಏನೋ ಸುಧಾರಿಸ್ತೆ ಅಂದರೆ ಮಕ್ಕಳು ಸುಧಾರಿಸ್ತಾರ? ಅದಕ್ಕೆ ಹೇಳೋದು, ಯಾರ ಸ್ವಭಾವ ಇದ್ದಾರ ಬಿಟ್ಕೊಳ್ಳಿ, ಬಿಟ್ಬಿಡಿ ಈಗಲೇಯ. ಹಿಂಡ್ರೇನೋ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಮಾಡಲ್ಲ. ನೋಡ್ರ ನಮ್ಮ ಪಾಪಣ್ಣೇ ತಗೊಳ್ಳಿ, ಈಗ ಮರ್ಯಾದೆ ಪ್ರಶ್ನೆ ನಾ ಹೋಗಲ್ಲ ಅಂತಾನೆ. ಅಲ್ಲ, ಅವನು ಹೇಳೋದು ಒಂದು ಹೌದಯ್ಯ. ಈಗ ತಂದಿಡ್ತಾನೆ, ಒಂದು ದಿವಸಕ್ಕೂ ಅವ್ನು ಮನೇಲಿ ತಂದಿಡದೇ ಇರಲ್ಲ. ಹೆಂಗೆ ಹೊಲಸು ಹುಳಿ ಮಾಡಿದಾಗ ಹಮ ಬೇಕು ಅಂದರೆ ಅದಕ್ಕೂ ಇರ್ತದೆ, ನನ್ನ ಹತ್ರ ಕೊಟ್ಟಿರ್ತಾನೆ. ಸ್ವಲ್ಪ ನಾನು ಹೇಳಲ್ಲ, ಎಲ್ಲರೂ ಹಿಂಗೆ ಪರಮಸಿಯಾಗಿ ತರೋಕ್ಕಾಗಿದ್ರೆ ಬೇಕಾಗ್ತದಂತ ನನ್ನ ಹತ್ರ ಕೊಟ್ಟಿರ್ತಾನೆ. ಅದನ್ನು ತಗೊಂಡು ಸುಮ್ಮನೆ ಮನೇಲಿ ಕುತ್ಕೋಬೇಕಾ ಬೇಡ? ಇಲ್ಲ, ಇನ್ನೂ ಬರಲ್ಲ. ಏನು ಕಾಫಿ ತಿಂಡಿ ತಿಂದ್ಕೊಂಡೇ ಬರೋಣ ಅಂತ ಕೂತಾರ, ಏನು ಕತೆ ಅಂತ ಗೊತ್ತಿಲ್ಲಪ್ಪ. ನಾನು ಅದೇ ಹೇಳಿದ್ರೆ, ಒಂದು ಪಕ್ಷ ಕುಡಿಬೇಕು ಅಂತ ಕಂಡ್ರೆ ಮನೆಗೆ ಬಂದ ಒಳ್ಳೆ ರೀತಿಲಿ ಕುಡ್ಕೊಂಡ ಉಂಡ ತಿಂದ ಮುಳುಗ್ದ. ಹಂಗೆ ಮಾಡಿದ್ರೆ ತಲೆ ಬಿಸಿ ಇರಲ್ಲ. ಈ ಥರ ಅಲ್ಲೇ ಕುಡ್ಕೊಂಡು ಇನ್ನು ಯಾರು
ಸಿಕ್ಕಿದ್ರು. ಹ್ಞೂ, ಶೇಖರೇನಾರು ಸಿಕ್ಕದ್ನ ಎಂತದ ಮರ. ಅವನು ಏನು ಉರಿದೆ ಹೋಗಕ್ಕೆ ಉರಿತಾನ. ಹಿಂಗಿದ ಕೆಲಸ ಮಾಡೋದು ಅವನೇಯ. ಅಲ್ಲ, ಪೂರ್ತಿ ಹೇಳೋಕ್ಕೂ ಆಗಲ್ಲ. ಇವರು ಒಂದ್ಸತಿ ಕಣ್ಣೆಲ್ಲ ಕಂಡು ಬಿಟ್ರೆ ಅಷ್ಟು ಬೋರ್ಬೇಕು. ಅದು ಏನು ಕುಡಿಸ್ತಾಗೋತದೇನೋ, ಏನಾಗಿದೆ ಅಂತ ಗೊತ್ತಿಲ್ಲ. ಅವ ಹಂಗೆಯ ಕುಡ್ಸೋದು ಅಂತ ಕೇಳಿ ಫಸ್ಟ್ ಒಂದು ದಿವಸ ಕುಡ್ಸೋಂಗೆ ಮಾಡ್ತಾನೆ. ಕಡಿಕೆ ಇವ್ರಿಗೆ ಅದೇ ಒಂಥರ ಮನ್ಸಿಗೆ ಬೇಕಾಗಿ ಕಾಣ್ತದಲ್ಲ, ಅವನಿಗೆ ಕುಡಿಸ್ತಾರೆ, ಇವರು ಕುಡಿತಾರೆ. ಈಗ ಅಂಕನ ಅಡಿಕೆ ಕೊಯ್ಲ ಹೊತ್ತು ಅಂತ ಗೊತ್ತು, ಕೈಯಲ್ಲಿ ದುಡ್ಡು ಇರ್ತದೆ ಅಂತ. ಈ ದಿನ ಬಂತು ಅಂದ ಕೂಡಲೇ ಅವ ಹಿಂಗೆ ಮಾಡೋದು. ಅವ ಬಿದ್ದೇ ಬಿಟ್ಟಿದ್ರೆ ರಗಲೇ ಇರಲ್ಲ ಅತ್ಲಾಗಿ. ಇಲ್ಲ, ಇದಾಗೋಗ ಮಾತಲ್ಲ. ನಾನೇ ಹೋಗಿ ಬರೋದೇ ಸಹ್ಯೇನು. ನಾಗಪ್ಪ ಇದ್ದಿದ್ರೆ ನಾಗಪ್ಪನ ಕಳಿಸ್ಬೇಕಿತ್ತೇನು ಎಂತ ನೋಡ್ಕಿ ಬಾ ಅಂತ. ಹಾಂ, ಎಂತ ಹೊತ್ತಾಗ್ಯದ ಬಿಟ್ಟದ ಮರ. ನನಗೆ ಯಾಕೋ ಇವ್ರ ಮನೆಗೆ ಬರೋ ತನಕ ಜೀವನದಲ್ಲಿ ಜೀವಿಲ್ಲ. ನನಗೆ ಮಾತಾಡೋಕ್ಕೂ ಮುನ್ಸಿಲ್ಲ ಎಂತ ಇಲ್ಲ ಮರ. ಸಾಕು, ಇಂದಿಗೆ ಸಾಕು, ನಾಳೆ ಸಿಕ್ಕನಾತ.